ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಚಾನಲಲ್ಲಿ ಒಂದು ಕಾಸ್ಟ್ಲಿ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು, ಆ್ಯಂಡ್ ಒನ್ ಆಫ್ ದಿ ಬೆಸ್ಟ್ ಸ್ನ್ಯಾಕ್ಸ್ ಅಂತ ಕೂಡ ಹೇಳ್ಬೋದು. ನಾವು ಇವತ್ತು ರೋಸ್ಟೆಡ್ ಕ್ಯಾಶ್ಯೂ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಹಾಗೆ ನೋಡೋಣ ಯಾವ ರೀತಿ ಮಾಡೋದು. ಮನೆಯಲ್ಲೇ ತುಂಬ ಸುಲಭವಾಗಿ ನಾವು ರೋಸ್ಟೆಡ್ ಕ್ಯಾಶ್ಯೂವನ್ನು ಮಾಡ್ಕೋಬೋದು. ಮೊದಲಿಗೆ ನಾನು ಇಲ್ಲಿ ಒಂದು ತವಾವನ್ನು ತೆಗೆದುಕೊಂಡ್ಬಿಟ್ಟು ಸ್ವಲ್ಪ ಇದನ್ನು ಒಂದು 10 ಸೆಕೆಂಡ್ಗಳ ಕಾಲ ನಾವು ಇಲ್ಲಿ ತವಾವನ್ನು ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡ್ಕೊಂಡ ನಂತರ ನಾನು ಇಲ್ಲಿ ಒಂದು ಫುಲ್ ಕಪ್ಪಷ್ಟು ನಾನು ಇಲ್ಲಿ ಪುಡಿ ಉಪ್ಪನ್ನು ತೆಗೆದುಕೊಂಡಿದ್ದೀನಿ. ನಾರ್ಮಲಾಗಿ ಪುಡಿ ಉಪ್ಪು ಸಿಗುತ್ತಲ್ಲ, ಅದನ್ನು 1 ಕಪ್ಪಷ್ಟು ನಾನಿಲ್ಲಿ ಪುಡಿ ಉಪ್ಪನ್ನು ತೆಗೆದುಕೊಂಡ್ಬಿಟ್ಟು ನಾನು ಇಲ್ಲಿ ಒಂದು 20 ಸೆಕೆಂಡ್ಗಳ ಕಾಲ ಇಲ್ಲಿ ಉಪ್ಪನ್ನು ಫಸ್ಟು ನಾವು ಇಲ್ಲಿ ಬಿಸಿ ಮಾಡ್ಕೋಬೇಕು. ಈ ರೀತಿಯಿಂದ ನೋಡಿ, ಸ್ವಲ್ಪ ನಾವು ತೆಳ್ಳಗೆ ಇದನ್ನು ಹಾಗೂ ಈವನ್ ರೀತಿಯಲ್ಲಿ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡ್ಕೊಂಡ ನಂತರ ಇಲ್ಲಿ ನಾವು ಬಿಸಿಯಾದ ಉಪ್ಪಿನ ಮೇಲೆ ನಾವು ಇಲ್ಲಿ ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೀವಿ. ಈ ಗೋಡಂಬಿಯನ್ನು ಸ್ವಲ್ಪ ಇಲ್ಲಿ ತೆಳ್ಳಗೆ ಈ ರೀತಿಯಾಗಿ ಹಾಕ್ಕೊಂಡ್ಬಿಟ್ಟು ಸ್ಪೂನ್ನ ಸಹಾಯದಿಂದ ನಾವು ಮಿಕ್ಸ್ ಮಾಡ್ಕೊಳ್ತಾ ಉಪ್ಪಿನ ಮೇಲೆ ನಾವು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ನಾವು ಇದನ್ನು ಎಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ತಾನೆ ರೋಸ್ಟ್ ಮಾಡ್ಕೋಬೇಕು ಅಂದರೆ ನಾವು ಮೀಡಿಯಮ್ ಉರಿಯಲ್ಲಿ ನಾವು ನಮಗೆ ಗೋಡಂಬಿಗಳೆಲ್ಲ ನಮಗೆ ಒಂಥರ ಗೋಲ್ಡನ್ ಕಲರ್ ಬರೋ ರೀತಿಯಲ್ಲಿ ನಾವು ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಆಲ್ರೆಡಿ ನಮಗೆ ಗೋಲ್ಡ್ ಬಣ್ಣದಕ್ಕೆ ತಿರುಗೋದಕ್ಕೆ ಕಾಣಿಸ್ತಾ ಇದೆ ಒಂದೊಂದನೇ. ಈ ರೀತಿಯಾಗಿ ನಾವು ಎಲ್ಲಾನು ಗೋಲ್ಡ್ ಕಲರ್ ಆಗೋವರೆಗೂ ನಾವು ಚೆನ್ನಾಗಿ ಒಂಥರ ರೋಸ್ಟೆಡ್ ಕಲರ್ ಬರುತ್ತಲ್ಲ ಆ ರೀತಿಯಾಗಿ ಮಾಡ್ಕೋಬೇಕು. ಫೈನಲ್ ಆಗಿ ನಾನು ಇಲ್ಲಿ ನಿಧಾನವಾಗಿ ರೋಸ್ಟೆಡ್ ಮಾಡ್ಕೊಂಡಾಯಿತು. ಮಾಡ್ಕೊಂಡ ನಂತರ ನಾವು ಫಸ್ಟ್ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು. ನಾನು ಇವಾಗ ತವಾದಲ್ಲಿರುವ ಎಲ್ಲ ಕ್ಯಾಶ್ಯೂವನ್ನು ನಾನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ಇದು ಸ್ವಲ್ಪ ಪೂರ್ತಿಯಾಗಿ ತಣ್ಣಗಾಗಬೇಕು. ನಾವು ಅಲ್ಲಿವರೆಗೆ ಇದನ್ನು ತಣ್ಣಗಾಗಿಸ್ಕೊಂಡು ತಣ್ಣಗಾದ ನಂತರ ನಾವು ಇವಾಗ ನೋಡಿ ಕೈಯಿಂದನೇ ಮುಟ್ಟು ನೋಡ್ತಾ ಇದ್ದೀನಿ, ಆಲ್ರೆಡಿ ತಣ್ಣಗಾಗಿದೆ. ಇವಾಗ ನಾವು ಉಪ್ಪು ಮತ್ತು ಗೋಡಂಬಿಯನ್ನು ಎರಡನ್ನು ಇವಾಗ ನಾವು ಸಪ್ರೇಟಾಗಿ ಮಾಡಬೇಕು. ಕಂಪ್ಲೀಟಾಗಿ ಗೋಡಂಬಿಗೆ ಅಂಟಿಕೊಂಡಿರುವ ಎಲ್ಲ ಉಪ್ಪನ್ನು ನಾವು ಅದನ್ನು ಕ್ಲೀನ್ ಮಾಡ್ಕೊಳ್ತಾನೆ ನಾನು ಇವಾಗ ಒಂದು ಬೌಲ್ಗೆ ಎಲ್ಲ ಕ್ಯಾಶ್ಯೂಸ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಕಂಪ್ಲೀಟಾಗಿ ಸಪ್ರೇಟಾಗಿ ಕ್ಯಾಶ್ಯೂ ಮತ್ತು ಉಪ್ಪನ್ನು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ಈ ರೀತಿಯಾಗಿ ರೋಸ್ಟೆಡ್ ಕ್ಯಾಶ್ಯೂ ಮನೆಯಲ್ಲೇ ಈಸಿಯಾಗಿ ನಾವು ಮಾಡ್ಕೊಳ್ಬೋದು. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ನಾವು ನಾರ್ಮಲ್ ಗೋಡಂಬಿಗಿಂತಲೇ ತುಂಬ ಟೇಸ್ಟಿಯಾಗಿ ಬಂದಿರುತ್ತೆ, ತುಂಬ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ಇದೇ ವಿಧಾನದಲ್ಲಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ, ಹಾಗೂ ಕಾಸ್ಟ್ಲಿಯೆಸ್ಟ್ ಆ್ಯಂಡ್ ಒನ್ ಆಫ್ ದಿ ಬೆಸ್ಟ್ ಸ್ನ್ಯಾಕ್ಸನ್ನು ಟೇಸ್ಟ್ ಮಾಡಿ ನೋಡಿ ಅಂತ ಹೇಳ್ತಾ, ಈ ರೆಸಿಪಿ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡೋದರ ಮೂಲಕ ನಾನು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಹಾಗೂ ಈ ವಿಡಿಯೋವನ್ನು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿ. ಟೇಕ್ ಕೇರ್, ಬೈ ಬಾಯ್, ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.